ಅಮೃತ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ 15 ದಿವಸದ ಕೆನಿ ಮಿಕ್ಸಿಗೆ ಹಾಕಿ ಬೆಣ್ಣೆ ತೆಗಿದೀವಿ. ಹಾಕದ್ ನಳೋದಿನ ಹಾಕಿ ಬೆಣ್ಣೆ ತೆಗಿತಾರ. ಒಂದ್ ಸ್ವಲ್ಪ ಹೊತ್ತು ಇಡ್ಬೇಕು. ಅದು ಇಟ್ರೆ ಸ್ವಲ್ಪ ಥಂಡಿಗೆ ಹೋಗ್ತದ, ತಣ್ಣಗೆ ಹೋಗ್ತದ. ತಣ್ಣಗೆ ಹೋಯ್ತಂದ್ರೆ ಬೆಣ್ಣೆ ಬರ್ತದ, ಇಲ್ಲರ ಬರಲ್ಲ. ಸ್ವಲ್ಪ ಹೊತ್ತು ಒಂದ್ 5-10 ಮಿನಿಟ್ ಇಡ್ಬೇಕು. ಅದು ಹಾಕಿದ ಕೂಡಲೇ ಹಿಟ್ಟು ಹಾಕ್ಬೇಕು. ಮಿಕ್ಸರ್ ಹಿಟ್ಟು ಹಾಕಿರೋದು ಬೆಣ್ಣೆ ಚಲೋ ಬರ್ತದ. 15 ದಿವಸದಂದ್ರೆ ಒಂದ್ ಅರ್ಧ kg ತುಪ್ಪ ಬರ್ತದ. ಭಾಳ ಚಲೋ ಬರ್ತದ ಬೆಣ್ಣೆ. ಈ ಥಂಡಿ ಇತ್ತಂತಂದ್ರ ಭಾಳ ಚಲೋ ಬರ್ತದ ಕೆನಿ. ಅದು ತಗೊಂಡಿದ್ ಹಾಲಿಂದ ಅಷ್ಟು ಬರಲ್ಲ, ಇದು ಡೈರಿ ಹಾಲಿಂದ ಬರ್ತದ. ಅವು ಅಷ್ಟು ಗಟ್ಟಿ ಇರಲ್ಲ. ಇವು ಚಲೋ ಗಟ್ಟಿ ಇರ್ತಾವ. ಹಾಲು ಚಲೋ ಕೆನಿ ಬರ್ತದೆ. ಇದಕ್ಕೆ ಬೆಣ್ಣೆ ತೆಗೆದು ಕಾಯ್ಲಾಕ ಇಟ್ಟ ಮೇಲೆ ಅದು ಕಾಸದೆ ಮೇನ್ ಅದ ನೋಡ್ರಿ. ತುಪ್ಪಕ್ಕೆ ಚಂದ ಕಾಸರೆ ಚಲೋ ಆತದ. ತುಪ್ಪ ಕಾಸದ ಎಳಿ ಆಯ್ತು ಅಥವಾ ಮತ್ತ ಕಾವು ಹೆಚ್ಚಿಗೆ ಆಯ್ತು ಅಂದ್ರೂ ಚಲೋ ಆಗಲ್ಲ. ನಾವೇನದಕ್ಕೆ ಏನು ಹಾಕಲ್ಲ, ಎಲಿನೂ ಹಾಕಲ್ಲ, ಕರಿಬೇವು ಹಾಕಲ್ಲ, ಏನು ಹಾಕಲ್ಲ, ಲವಂಗ ಅದು ಏನು ಹಾಕಲ್ಲ. ಸುಮ್ಮನೆ ಕಾಸಿರ್ತೇವ, ಅದ್ರ ಚಲೋ ಬರ್ತದ. ಸ್ಮೆಲ್ ಚಲೋ ಇರ್ತದ ನೋಡ್ರಿ, ವಾಸನೆ ಚಲೋ ಇರ್ತದ. ಮಾಡಿ ನೋಡ್ರಿ ನೀವು. ಚಲೋ ಮಾಡ್ಬೇಕು, ಚಲೋ ಆತದ. ಅದು ವಾಸನ ಆಗತ್ತನ ಹಿಂಗ ಕಡ್ಯಾಕ್ ಇಡಬಾರದ್ರಿ ಬಾಳ ದಿನ. ವಾಸನ ಆಗತ್ತನ ಇಟ್ರ ಬೆಣ್ಣಿ ವಾಸನ ಆತದ. ಬೆಣ್ಣಿ ವಾಸನ ಆಯ್ತು ಅಂದ್ರೆ ತುಪ್ಪ ಚಲೋ ಆಗಲ್ಲ. ಅದು ನೀವ್ ಎಷ್ಟೇ ತೊಳಿರಿ ಹೋಗಲ್ಲ ಅದು. ಬೆಣ್ಣಿ ಫ್ರೆಶ್ ಇತ್ತಂದ್ರೆ ತುಪ್ಪ ಫ್ರೆಶ್ ಬರ್ತದ, ಇಲ್ದ್ರ ಫ್ರೆಶ್ ಬರಲ್ಲ. ಬಾಳ ದಿನ ಹಿಂಗ ಇಟ್ಟು ಸ್ವಲ್ಪ ಕರೆಂಟ್ ಹೋಗಿ ಮಾಡಿ ವಾಸನ ಆಯ್ತು, ಕೆನಿ ವಾಸನ ಆಯ್ತು ಅಂತಂದ್ರ ಅದು ಬೆಣ್ಣಿ ಚಲೋ ಬರಲ್ಲ, ವಾಸನೆ ಬರ್ತದ ಬೆಣ್ಣಿ. ಅದು ಕರೆಕ್ಟ್ ಪೂರಾ ಥಂಡಿ ಇರ್ಬೇಕದು. ಥಂಡಿ ಇರ್ಲಿಲ್ಲ ಅಂತಂದ್ರ ಕೆನಿ ವಾಸನೆ ಆತದ. ಬೆಣ್ಣಿನೂ ಚಲೋ ಬರಲ್ಲ, ವಾಸನೂ ಬರ್ತದ. ನಾವೇನ್ ತೊಳೆಯಲ್ಲ ಬಿಡಲ್ಲ ನೋಡ್ರಿ, ಹಂಗೆ ಹಾಕ್ತಿವಿ ತೆಗೆದು. ಬೆಣ್ಣಿ ತೆಗೆದು ಹಂಗೆ ಇಟ್ಬಿಡ್ತೀವಿ ನೋಡ್ರಿ ಕಾಸ್ಲಕ್. ನೋಡ್ರಿ ನೀವು ವಿಡಿಯೋ ನೋಡ್ರಿ ನೀವು ಪೂರ್ತಿ. ಬೆಣ್ಣಿ ತೆಗೆದು ಹಂಗೆ ಕಾಸ್ಲಕ್ ಇಟ್ಟಿವಿ ಅಂತಂದ್ರ ಅದು ಎಳಿ ಕಾಸ್ಬಾರದು, ಪೂರ್ತಿ ಚಂದ ಕಾಯ್ಬೇಕು. ಅದು ಸಾವಕಾಸಿ ಪೂರ ಒಲಿ ಸಣ್ಣ ಇಡ್ಬೇಕು. ಒಂದ್ ಸ್ವಲ್ಪ ಜೋರ್ ಇಡ್ಬೇಕು, ಆಮೇಲೆ ಸ್ವಲ್ಪ ಸಣ್ಣ ಇಡ್ಬೇಕ್ರಿ ಒಲಿ ಸಣ್ಣ ಇಟ್ರ ನಿಧಾನಕ್ಕ ಅದು ಕುದಿಬೇಕು. ಚಂದ ಕುದ್ದು ಹಿಂಗ ಇದು ಬೀಳ್ತಿರ್ತದ ಒಳಗ ಹಿಂಗ ಬಾಳ. ಅದು ಬೀಳ ಮುಂದೆ ತೆಗದ್ರಿ ಅಂತಂದ್ರ ಚಲೋ ಇದು ಬರ್ತದ. ಅಥವಾ ನೀರ್ ಹಾಕಿದ್ರೂ ಗೊತ್ತಾಗ್ತದ ಕಾಯ್ದದಿಲ್ಲ ಅಂತ ಹೇಳಿ. ಅದ್ರ ಸ್ಮೆಲ್ಲಿಗ್ ಗೊತ್ತೇ ಆಗ್ಬಿಡ್ತದ. ನಮಗ್ ರೂಢಿನೇ ಬಿದ್ಬಿಟ್ಟದ. ಕಾಯದಿದು ಇಲ್ರಿ, ಕಾಸದೇ ಮೇನ್ ಅದ. ತುಪ್ಪ ಕಾಸದ್ರಾಗ ಸ್ವಲ್ಪ ಇದು ಆಯ್ತು ಅಂದ್ರ ಆಯ್ತು, ವಾಸನ ಆತದ ತುಪ್ಪ. ಮನೆಗಿನ ತುಪ್ಪದಕಿನ ಚಂದ ಇರ್ತದ ನೋಡ್ರಿ ನಮ್ ತುಪ್ಪ. ಅದು ನೋಡಿದ್ರ ಮತ್ತ ಡೈರಿ ಹಾಲಿಂದ ಇರ್ತದ ಬೆಣ್ಣಿ ಕರೆ ಅಂದ್ರನು ಮನೆಗಿನ ತುಪ್ಪದಕಿನ ಚಂದ ಇರ್ತದ್ರಿ. ಎಲಿ ಹಾಕ್ತಾರ, ಕರಿಬೇವು ಹಾಕ್ತಾರ, ಲವಂಗ ಹಾಕ್ತಾರ, ಹಾಕೋರ್ ಇಲೇಚಿ ಹಾಕಿರ್ತಾರ, ಹುಣಸೆ ಹಣ್ಣು ಹಾಕ್ತಾರ. ನಾವ್ ಯಾವುದು ಏನು ಹಾಕಲ್ಲ. ಬಾಳ ಚಲೋ ಬರ್ತದ ನೋಡ್ರಿ. ಇದು ಕಾಸದು ಅದು ಮೇನ್ ಅಂದ್ರ ಕೆನಿ ವಾಸನ ಆಗಿರ್ಬಾರ್ದ್ರಿ. ಕೆನಿ ವಾಸನ ಆಯ್ತು ಅಂದ್ರ ಚಲೋ ಬರಲ್ಲ ತುಪ್ಪ. ವಾಸನೆ ಇರ್ತದ ತುಪ್ಪ. ಕಾಯದು ಇದು ನಿಧಾನ ಸ್ವಲ್ಪ ಜೋರ್ ಇಡಬೇಕು. ಸ್ವಲ್ಪ ಅದು ಬೆಣ್ಣೆ ಕರಗತನ. ಅಲ್ಲಿದ್ ಮತ್ತೆ ಸ್ವಲ್ಪ ಸಣ್ಣ ಮಾಡ್ಬೇಕು ಒಲಿ. ಸಣ್ಣ ಚಂದ ಕಾಯ್ತು ಅಂದ್ರ ಚಲೋ ಆತದ ತುಪ್ಪ. ಊಟಕ್ಕ ಇದಕ್ನು ಹಾಕ್ಲಿಕ್ಕ ಎಲ್ಲದಕ್ಕನು ಚಲೋ ನೋಡ್ರಿ. ನಮ್ದು ಕೆಳಗಿಂದ ಇದನ್ನೇ ಒಳ್ಳೆ ಎಷ್ಟು ಕಾಸಿದಂಗಿನ ಬರ್ಕೋತಾನೆ ಹೋಗ್ತದ. ತೆಳಗ್ ಹಿಂಗ ಅಂಟ್ಕೊಂಡಿರ್ತದ್ರಿ ಸ್ವಲ್ಪ ಡೈರಿ ಹಾಲಿಗೆ, ಮನೆಗಿನ ಹಾಲಿನಕ್ಕಿಂತ. ಅದು ಅಂಟ್ಕೊಂಡಿದ್ರ ಮತ್ತ ಸ್ವಲ್ಪ ಕಾಸಿದ್ರ ಮತ್ತ ಚಲೋ ಎದಕ್ನು ಹಾಕ್ಲಕ್ಕದು ಬರ್ತದ. ಮತ್ ಸೋಸಸ ಇಲ್ಲ, ಹೆಚ್ಚಾಗಿ ಸೋಸದೇ ಇಲ್ರಿ. ಮ್ಯಾಲಿಂದ ತೆಕ್ಕೊಂಡ್ಬಿಡ್ತೀವಿ ಹಂಗೆ. ಬಾಳ ಚಲೋ ಬರ್ತದ ನೋಡ್ರಿ. ಏನು ಅದಕ್ಕೆ ಸೋಸದ್ ಹತ್ತಲ್ಲ, ಏನು ಹತ್ತಲ್ಲ. ಅದು ತೊಳಿತಾರ ಖರೆ ಅಂದ್ರೆ ನಾವ್ ತೊಳೆಯೋದಿಲ್ಲ, ಏನು ಅದಕ್ಕೆ ಏನು ಮಾಡಲ್ಲ ಅಂದ್ರೂ ಏನು ವಾಸನ್ ಬರಲ್ಲ, ಏನು ಬರಲ್ರಿ. 3-4 ಸಲ ತೊಳಿತಾರ. ಅದು ಬೆಣ್ಣಿ ತೊಳೆದ್ ಕಾಸ್ಲಾಕ್ ಇಡ್ತಾರ.
ಅದು ವಾಸನ ಇದ್ರ ನೀವು 3-4 ಸಲ ತೊಳಿಲಿ ಅಷ್ಟೇ ತೊಳಿರಿ, ಹೋಗಲ್ಲ ಅದು ವಾಸನ. ಭಾಳ ಚಲೋ ಇದು ಮಾಡ್ಬೇಕು ಅದಕ್. ಎಲ್ಲಾ ಇದು ನೆನಪಿಟ್ಟು ಅದಕ್ ಕೆನಿ ತೆಗದಿಟ್ಟ ಮ್ಯಾಲ ನೋಡ್ಬೇಕ್ರಿ, ಹಂಗೆ ನೋಡ್ಕೊತಾ ಇರ್ಬೇಕು. ಕರೆಂಟ್ ಅದು ಹೋದಾಗ ವಾಸನೆ ಆಯ್ತು ಮಾಡ್ತು ಅಂದ್ರ ತೆಗಿಬೇಕದು. ಅದು ತೆಗೆದು ಬ್ಯಾರೆದ್ರಾಗ ಹಾಕ್ಬೇಕು ಮತ್ತ. ಅದು ವಾಸನೆ ಆಯ್ತು ಅಂದ್ರ ಚಲೋ ಇರಲ್ರಿ ತುಪ್ಪ, ವಾಸನ್ ಬರ್ತದ. ಎದಕ್ನ ನೀವು ಹಾಕೊಂಡ್ ಊಟ ಮಾಡ್ರಿ, ಎದಕ್ಕರೆ ಸ್ವೀಟಿಗೆ ಹಾಕ್ರಿ, ಏನೇನ್ ಆಗಲ್ಲ ನೋಡ್ರಿ ನಮ್ ತುಪ್ಪ. ತಿಂಗಳ ತನ ಇಡ್ತೀವಿ, ಒಂದೊಂದ್ಸಲ 2 ತಿಂಗಳ ತನಾನು ಇಡ್ತೀವಿ, ಏನೂ ಆಗಲ್ಲ. 2-3 ತಿಂಗಳ ತನ ಇರ್ತದ ಬಾಳ ಇತ್ತು ಅಂದ್ರ, ಏನಾಗಲ್ರಿ. ಅದು ಕಾಸದ್ರಾಗೆ ಬರಿ ತುಪ್ಪ ಕಾಸದ್ರಾಗೆ ಸ್ವಲ್ಪ ಫರಕ್ ಆಯ್ತು ಅಂದ್ರ ಆಯ್ತು. ನೋಡ್ರಿ ನೀವು ವಿಡಿಯೋ ನೋಡ್ರಿ, ಚಂದ ವಿಡಿಯೋ ನೋಡಿ ಮಾಡ್ರಿ, ಮಾಡಿ ನೋಡಿ ಹೇಳ್ರಿ ನಮಗ್. ಈಗ ಕಾಯಿಲತ್ತದ ನೋಡ್ರಿ ತುಪ್ಪ ಕಾಸಿ ಬರ್ತದ್ರಿ ಚಂದ. ಅರ್ಧ ಕೆಜಿ ಬರ್ತದ ಅಂದಿದ್ನಲ್ಲ, ಅರ್ಧ ಕೆಜಿ ಬರ್ತದ ಅಂತ. ಈ ಸಲ ಮತ್ 15 ದಿನನೂ ಆಗಿಲ್ಲ, 10 ದಿವಸದ್ದೇ ಅದ. 15 ದಿನದ ಇಲ್ಲ ಈ ಸಾರಿ. ಅವ್ ಸ್ವಲ್ಪ ಜಾಸ್ತಿ ಆಗಿತ್ತೇನೋ ಹಂಗೆ ಹಾಕಿಬಿಟ್ಟಾರ. ಸ್ವಲ್ಪ ಥಂಡಿ ಇತ್ತು ಅಂತಂದ್ರ ಭಾಳ ದಪ್ಪ ಕೆನಿ ಬರ್ತದ ಚಂದ. ರಾತ್ರಿ ಬೆಳಗನ ಇಡ್ಬೇಕ್ ನೋಡ್ರಿ ಫ್ರಿಜ್ನಾಗ. ಮುಂಜಾನೆ ತೆಕ್ಕೋರ್ ನೀವು ಚಲೋ ಬರ್ತದ್ರಿ ಕೆನಿ. ನೀವ್ ಎಲ್ಲಾರ ಅವಾಗೆ ಕಾಸಿ ಹಂಗೆ ಇಟ್ಟು ತೆಗದ್ರಿ ಅಂದ್ರ ಕೆನಿ ಚಲೋ ಬರಲ್ಲ. ಬೆಳಗನ ಪೂರ ಇರ್ಬೇಕ್ರಿ ಅವ್ ಹಾಲ್ ಒಳಗ. ಬೆಳಗನ ಪೂರ್ತಿ ಇದ್ದು ಅಂತಂದ್ರ ಕೆನಿ ಚಲೋ ಬರ್ತದ. ಬೆಳಗನ ಸ್ವಲ್ಪ ಹಿಂಗ ತೆರೆಯೋದು ಮುಚ್ಚೋದು ಮಾಡಲ್ಲಲ್ರಿ ಹೆಚ್ಚಾಗಿ ಫ್ರಿಡ್ಜ, ಆಯ್ತ ತೆಕ್ಕೊಳಲ್ಲ ಹಾಲ, ಹಂಗಾಗಿ ಚಲೋ ಬರ್ತದ ಕೆನಿ. ಎಲ್ಲಿ ಹೋದ್ರ ಕೆನಿ ಚಲೋ ಬರಲ್ರಿ. ರಾತ್ರಿ ಕಾಸಿ ಇಡ್ರಿ, ರಾತ್ರಿ ಕಾಸಿ ಇಟ್ರಿ ಅಂತಂದ್ರ ಬೆಳಗನ ಕೆನಿ ಚಲೋ ಬರ್ತದ. ಮುಂಜಾನೆ ಕೆನಿ ತೆಗೆದು ನೀವು ಬಳಸ್ಕೋಬೇಕು ಹಾಲ. ಹಂಗೆ ಮತ್ ಕೆನಿ ಇಟ್ಟು ಹಾಕೋತ ಹೋದ್ರಿ ಅಂದ್ರ ಕೆನಿ ಮತ್ ಹಾಳಾತವು. ಅದ ಕೆನಿ ತೆಕ್ಕೋಬೇಕ್ರಿ ಮೊದಲ. ಕೆನಿ ತೆಕ್ಕೊಂಡ್ ಹಾಲ್ ಬಳಸೋರ್ ಏನಾಗಲ್ಲ. ಕೆನಿ ತೆಗಿಲಿಲ್ಲ ಅಂದ್ರ ಆ ಕಡೆ ಈ ಕಡೆ ಆತದ, ಮತ್ತ ಒಡಿತದ ಕೆನಿ ಒಡಿತು ಅಂತಂದ್ರ ಚಲೋ ಬರಲ್ಲ. ರಾತ್ರಿ ಎಲ್ಲಾ ಇಟ್ಟು ನೋಡ್ರಿ ನೀವು. ಒಂದ್ಸಲ ನೋಡ್ರಿ ನೀವು, ನೋಡಿದ್ ಗೊತ್ತೇ ಆಗ್ತದ ನಿಮ್ಗೆ. ಬೆಳಗನ ಇಡ್ಬೇಕ್ರಿ, ಬೆಳಗನ ಇಟ್ಟಲ್ಲೇ ಚಲೋ ಬರ್ತದ ನೋಡ್ರಿ. ಕೆನಿ ಇಲ್ದ್ರ ಚಲೋ ಬರಲ್ಲ. ಅದು ಒಡಿತು ಮಾಡ್ತು ಅಂತಂದ್ರ ಇದು ಆಗಲ್ಲ, ಬೇಗನ ತೆಗಿಯೋದ್ರಾಗ ಮುಚ್ಚೋದ್ರಾಗ ಹಾಲ್ ಇದಾಗಿರ್ತಾವ. ತೆಕ್ಕೊಳೋದು ಮಾಡೋದು ಮಾಡ್ತೀವಲ್ಲ ಆಗ್ಲೆಲ್ಲ, ಹಂಗಾಗಿ ಕೆನಿ ಚಲೋ ಬರಲ್ರಿ. ಸ್ವಲ್ಪ ಸಂಜಿ ಮುಂದ್ ಕಾಸಿ ಇಟ್ರಿ ಅಂತಂದ್ರ ಆರಿದ್ಮೇಲೆ ಒಳಗ ಇಟ್ರ ಬೆಕ್ಕಾದಂಗ ಬರ್ತದ ನೋಡ್ರಿ ಕೆನಿ. ಫ್ರಿಜ್ ಥಂಡಿ ಜಾಸ್ತಿ ಇದ್ದಂಗ ಮತ್ ಚಲೋ ಬರ್ತದ್ರಿ ಕೆನಿ. ದಪ್ಪ ಬರ್ತದ ಬಾಳ. ದಪ್ಪ ಬಂತು ಅಂತಂದ್ರ 2 ದಿನ 2-3 ದಿನಕ್ಕೆ ತುಂಬತದ್ರಿ ಒಂದೊಂದ್ ಇದು ಜಲ್ದಿನೇ, 1 ಲೀಟರ್ಕ್. ಬಾಳ ಚಲೋ ಆತದ ನೋಡ್ರಿ. ನೀವು ತಿಂಗಳದಾಗ ಚಲೋ 1 ಕೆಜಿ ತುಪ್ಪ ಮ್ಯಾಲ ಬರ್ತದ್ರಿ 1 ಲೀಟರ್ ಹಾಲಿಗೆ. ಚಂದ ಮೇಂಟೈನ್ ಮಾಡುದು ಪೂರಾ. ಅದು ಬೆಳಗನ ಇಟ್ಟು ಮುಂಜಾನೆ ತೆಗದ್ರಿ ಮಾಡಿದ್ರಿ ಅಂದ್ರ ಚಲೋ ಬರ್ತದ. ಇಲ್ಲರ ಚಲೋ ಬರಲ್ರಿ. ಎಲ್ಲಾರ ನಾವು ಆಗ್ಲೆಲ್ಲ ಇಟ್ಟು ಸಂಜಿ ಮುಂದ್ ತೆಗಿತೀವಿ ಅಂದ್ರ ಚಲೋ ಬರಲ್ಲ ಕೆನಿ. ರಾತ್ರಿ ಇಟ್ಟು ತೆಗದ್ರೆ ಚಲೋ ಬರ್ತದ್ರಿ ಕೆನಿ. ಅದು ಹಿಂಗ್ ಒಡಿತು ಕೆನಿ ಅಂದ್ರ ಆಯ್ತು, ಒಂದ್ಸಲ ಉಲ್ಟಾ ಇದು ಆಗಿಬಿಡ್ತದ. ಚಲೋ ನೋಡ್ರಿ ನೀವು ವಿಡಿಯೋ ಲಕ್ಷ ಕೊಟ್ಟು ನೋಡ್ರಿ, ಪೂರ್ತಿ ಮುಗಿಯತನ ವಿಡಿಯೋ ನೋಡಿ ಹೇಳ್ರಿ ನೀವು. ಆಯ್ತು ನೋಡ್ರಿ, ನಾವ್ ಸ್ವಲ್ಪ ಆದ್ರ ಆತದ ನೋಡ್ರಿ ಅದು ತುಪ್ಪ. ಈಗ ಅದು ಇದು ಬೀಳ್ಬೇಕು, ಹಿಂಗ್ ಗುಳಿ ಬೀಳ್ಬೇಕ್ರಿ. ಅದು ಬಿತ್ತಂದ್ರ ಸ್ವಲ್ಪ ಪೂರಾ ಅದು ಬುರುಗೆಲ್ಲ ಹೋಗಿ ಪೂರಾ ತಿಳಿ ಬರ್ತದಲ್ಲ. ತಿಳಿ ಬಂದಾಗ ಇದು ಅದು ತುಪ್ಪ ಬುರುಗೆಲ್ಲ ಇದು ಆಗಿ ಬಿಡ್ತದ್ರಿ ಪೂರ್ತಿ. ಇದು ಆಗಿ ಬಂತು ನೋಡ್ರಿ. ಈಗ ಸ್ವಲ್ಪ ಬಂತು ಅಂದ್ರ ಆಯ್ತ್ರಿ. ಇಳಿಸಿದ್ಮೇಲೆ ನಾವು ಮತ್ತ ಅದಕ್ಕೇನ್ ನಾವೇನ್ ಸೋಸಲ ಬಿಡಲ್ಲ, ಸ್ವಲ್ಪ ಇಟ್ಟು ಹಾಕಿ ಬಿಡ್ತೀವಿ ಆಯ್ತ್ರಿ. ಏನು ಬರಲ್ಲ ಅದ್ರಾಗ ತುಪ್ಪದಾಗ. ಕೆಳಗ ಏನು ಕೆಳಗ್ ಕುಂತ ಬಿಡ್ತದ್ರಿ ಅಲ್ಲೇ. ಏನ್ ಸೋಸಲ್ಲ ಬಿಡಲ್ಲ ನಾವು. ನೋಡ್ರಿ ಈಗ ನೀವು ನೋಡ್ರಿ ಬೇಕಾದ್ರ ಡಬ್ಬಿಗೆ ಹಾಕ ಮುಂದ್ ಸೋಸಲ್ಲೇ ರೀ ನಾವು. ಏನು ಬರಲ್ಲ ಅದ್ರಾಗ ನಂಬಲ್ಲಿ ತುಪ್ಪದಾಗ. ಕೆಳಗ್ ಕುಂತ ಬಿಟ್ಟಿರ್ತದ್ರಿ ಅಲ್ಲೇ. ಅದು ಎದಕ್ಕರ ಮತ್ತ ಹಾಕೋತೇವ. ಅದು ಏನ್ ಕೆಳಗ್ ಕಸ ಬರಲ್ಲ, ಏನು ಬರಲ್ಲ. ಗಸಿ ಅಂತದ್ ಏನು ಬರಲ್ರಿ ಅದ್ರಾಗ. ಬಾಳ ಚಲೋ ಬರ್ತದ ತುಪ್ಪ. ತಿಳಿ ಇರ್ತದ ನೋಡ್ರಿ, ಅಷ್ಟ್ ಚಂದ ಬರ್ತದ ತುಪ್ಪ. ಈ ಮನೆಗಿನ ತುಪ್ಪ ಹಂಗ ಮನೆಗಿನ ತುಪ್ಪದಕ್ಕಿಂತನೂ ಚಲೋ ಇರ್ತದ ನೋಡ್ರಿ. ಅಟ್ಟ ಗಮಾಸ್ತದ್ರಿ ಕಾಸಿದ್ರ ತುಪ್ಪ. ಮನೆ ತುಂಬ ಎಲ್ಲ ಹೊರಗೆಲ್ಲ ವಾಸನ್ ಬರ್ತಿರ್ತದ ನೋಡ್ರಿ ಮನ್ಯಾಗ ತುಪ್ಪ ಕಾಸಿದ್ರ. ಅಷ್ಟ್ ಚಲೋ ಆತದ ತುಪ್ಪ. ಅದು ಉಪ್ಪಿನ ಹಾಳಾನು ಹಾಕ್ತಾರ್ರಿ ಕೆಲವೊಬ್ರು, ನಾವ್ ಏನೂನು ಹಾಕಲ್ಲ. ಉಪ್ಪಿನ ಹಾಳ ಹಾಕಲ್ಲ, ಬೆಲ್ಲನೂ ಹಾಕ್ತಾರ್ರಿ ತುಪ್ಪಕ್ಕ. ನಾವ್ ಏನೂ ಹಾಕಲ್ಲ ಅದಕ್ಕ.
ಅವೆಲ್ಲ ಏನು ಹಾಕದೇ ಇಲ್ರಿ. ಚಂದ ಹ್ಯಾಂಗಿರ್ತದ ಹಂಗ ನ್ಯಾಚುರಲ್ ಪೂರಾ ಅದೇ ಕಾಸಿ ಕೆಳಗೆ ಇಳಿಸ್ಬಿಡ್ತೀವಿ, ಆಯ್ತು ಮುಗೀತು. ಅದೇ ಮಸ್ತ್ ವಾಸನೆ ಬರ್ತದ್ರಿ. ಮತ್ ಇದನ್ನೇ ಬ್ಯಾರೆ ಇದನ್ನೇ ಹಾಕದತ್ತಲ್ಲ ಅದಕ್ಕೇನು ತುಪ್ಪ ಚಲೋ ಬಂತು ಅಂದ್ರ ಸುಮ್ನೆ ಅದು ಹಾಕಿ ಇದು ಹಾಕಿ ಏನೋ ಮತ್ತ ಅದ್ರ ವಾಸನೆ ಇದ್ರ ವಾಸನೆ ಅಂತ ನಾವೇನು ಮಾಡಲ್ರಿ. ಅದಕ್ಕೆ ಕೆಳಗೆ ಇಳಿಸ್ಬಿಟ್ಟು ಹಾಕಿ ತೆಗದು ಮತ್ತ ಅದು ಆರತನ ಡಬ್ಬಿ ತೆರೆದಿಡ್ಬೇಕ್ರಿ. ಆರಿದ್ಮೇಲೆ ಮುಚ್ಬೇಕ್ ನೋಡ್ರಿ. ಬಿಸಿ ಇದ್ದಾಗ ಮುಚ್ಚಬಾರ್ದ್ರಿ. ಆರಿದ್ಮೇಲೆ ಮುಚ್ಚಿದ್ರೆ ಚಲೋ ಇರ್ತದ. ಅದು ಇಲ್ದೋದ್ರ ಬಿಸಿ ಇದ್ದಾಗ ಇದು ಆದ್ರ ಇದು ಆಗಲ್ಲ. ಆರಿದ್ಮೇಲೆ ಮುಚ್ಬೇಕ್ರಿ. ನೋಡ್ರಿ ಬಗ್ಗಿಸಿ ಡಬ್ಬಿಗೆ ಹಾಕಿರ ಆಯ್ತು. ಚಲೋ ಬರ್ತದ್ರಿ, ಬಾಳ ಚಲೋ. ಹಿಂಗ ಊಟಕ್ಕಂತೂ ಅಟ್ಟ ಚಂದ ನೋಡ್ರಿ. ರೊಟ್ಟಿಗಿ, ಬೆರ್ಕಿ ರೊಟ್ಟಿಗಿ, ಪರಾಟಕ ಎಲ್ಲಕ್ಕ ಬೆಣ್ಣಿ ತುಪ್ಪ ಮನಿ ಇದು ಇರ್ತದಲ್ರಿ, ಚಲೋ ಇರ್ತದ. ಚಲೋ ಇದು ವಾಸನೆ ಚಲೋ ಇರ್ತದಲ್ರಿ, ಅದರಿಂದ ಹಿಂಗ ಬಾಯಿ ಎಳಸ್ತದ, ಊಟ ಮಾಡ್ಬೇಕ ಅನಸ್ತದ. ಆಯ್ತ ಇದು ರೊಟ್ಟಿ. ಧನ್ಯವಾದಗಳು.